ಮೋದಿಯ ರಾಜಕೀಯ ತಂತ್ರ ಬಯಲಾಗಿದೆ. ಮೋದಿಯ ರಾಜಕೀಯ ಗುಟ್ಟು ಬಟಾಬಯಲು. ಬೀಳ್ಕೊಡುಗೆ ಕಾರ್ಯಕ್ರಮದ ಹಿಂದೆ ಮೋದಿಯ ರಾಜಕೀಯ ಗುಟ್ಟೇನಿದೆ ಅಂತ ಗೊತ್ತಾ? ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಸಪನ. ಸುಮಾರು 72 ರಾಜ್ಯಸಭಾ ಸದಸ್ಯರ ಅಧಿಕಾರ ಅವಧಿ ಮುಗಿದಿದೆ. ಹೊಸ ಸದಸ್ಯರ ಆಯ್ಕೆಗೆ ಚುನಾವಣೆಗಳು ನಡೀತಾ ಇದೆ. ಈ ನಡುವೆ ನಿವೃತ್ತರಾದ ರಾಜ್ಯಸಭಾ ಸದಸ್ಯರಿಗೆ ಸಂಸತ್ತಿನಲ್ಲಿ ಬೀಳ್ಕೊಡುಗೆ ಕಾರ್ಯಕ್ರಮ ಕೂಡ ನಡೆದಿದೆ. ರಾಜಕೀಯ ಭಿನ್ನಾಭಿಪ್ರಾಯಗಳನ್ನ ಮೀರಿ ನಿವೃತ್ತರಿಗೆ ಗೌರವವನ್ನ ಸೂಚಿಸೋದಕ್ಕೆ ನಡೆದು ಬಂದಿರೋ ಕಾರ್ಯಕ್ರಮ ಇದು. ಆದರೆ ಈ ಬಾರಿ ನಡೆದ ಕಾರ್ಯಕ್ರಮ ಹಲವು ಪ್ರಶ್ನೆಗಳಿಗೆ ಕಾರಣ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸುಮಾರು 1 ಗಂಟೆಯ ದೀರ್ಘ ಭಾಷಣವನ್ನ ಮಾಡಿ ಸದಸ್ಯರ ಸೇವೆಯನ್ನ ಕೊಂಡಾಡಿದ್ದಾರೆ. ಆದರೆ ಅವರ ಭಾಷಣದಲ್ಲಿ ಉಪರಾಷ್ಟ್ರಪತಿಯು ರಾಜ್ಯಸಭಾಧ್ಯಕ್ಷರು ಆಗಿದ್ದ ಜಗದೀಪ್ ಧನ್ಕರ್ ಅವರ ಬಗ್ಗೆ ಒಂದೇ ಒಂದು ಮಾತು ಕೂಡ ಅವರು ಪ್ರಸ್ತಾಪ ಮಾಡಿಲ್ಲ. ಇದು ಕುತೂಹಲ ಹುಟ್ಟಿಸಿರೋದು ಮಾತ್ರ ಅಲ್ಲ, ನಾನಾ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಸಾಮಾನ್ಯವಾಗಿ ಇಂತಹ ಕಾರ್ಯಕ್ರಮಗಳಲ್ಲಿ ರಾಜ್ಯಸಭಾ ಅಧ್ಯಕ್ಷರ ಪಾತ್ರವನ್ನ ನೆನಪಿಸೋದು, ಅವರ ಸೇವೆಯನ್ನ ಗುರುತಿಸೋದು ಸಂಸತ್ತಿನ ಸಾಂಪ್ರದಾಯಿಕ ಕ್ರಮ. ಆದರೆ ಈ ಬಾರಿ ಧನ್ಕರ್ ಹೆಸರು ಪ್ರಸ್ತಾಪ ಆಗದೆ ಹೋದದ್ದು ಕೇವಲ ಕಾಕತಾಳೀಯನ ಅಥವಾ ಅದಕ್ಕಿಂತ ದೊಡ್ಡ ರಾಜಕೀಯ ವೈರುಧ್ಯನ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ವಿಶೇಷವಾಗಿ ಧನ್ಕರ್ ಅವರ ರಾಜೀನಾಮೆಯ ನಂತರ ನಡೆದ ಈ ಕಾರ್ಯಕ್ರಮದಲ್ಲಿ ಅವರ ಕುರಿತು ಪ್ರಧಾನಿಯೂ ಸೇರಿದಂತೆ ಬಹುತೇಕರು ಮೌನವನ್ನು ವಹಿಸಿರೋದು ಇನ್ನಷ್ಟು ಚರ್ಚೆಗೆ ಕಾರಣ ಆಗಿದೆ. ಧನ್ಕರ್ ಅವರ ರಾಜೀನಾಮೆ ಹಿಂದಿನ ಬೆಳವಣಿಗೆಗಳೇ ಇದಕ್ಕೆ ಪೂರಕವಾಗಿದೆ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ. ಮೋದಿ ಸರ್ಕಾರ 3ನೇ ಬಾರಿಗೆ ಅಧಿಕಾರಕ್ಕೆ ಬಂದ ಬಳಿಕ ಧನ್ಕರ್ ಅವರು ರಾಜ್ಯಸಭೆಯಲ್ಲಿ ತೆಗೆದುಕೊಂಡ ಕೆಲವು ನಿರ್ಧಾರಗಳು ವಿರೋಧ ಪಕ್ಷಗಳ ಜೊತೆಗಿನ ಅವರ ಘರ್ಷಣೆಗಳು ಹಾಗೂ ಕೆಲವೊಮ್ಮೆ ಸರ್ಕಾರದ ನಿಲುವಿನಿಂದ ಸ್ವಲ್ಪ ಭಿನ್ನವಾಗಿ ಕಾಣಿಸಿಕೊಂಡ ಸಂದರ್ಭಗಳು ಗಮನ ಸೆಳೆದಿದ್ವು. ಇವು ಮೋದಿ ಮತ್ತು ಬಿಜೆಪಿಯ ಹೈಕಮಾಂಡ್ನ ಅಸಮಾಧಾನಕ್ಕೆ ಕಾರಣ ಆಗಿದೆಯಾ ಅನ್ನೋ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಇಂತಹ ಹಿನ್ನೆಲೆಯಲ್ಲಿ ಅವರ ರಾಜೀನಾಮೆ ಕೇವಲ ವೈಯಕ್ತಿಕ ನಿರ್ಧಾರ ಅಲ್ಲ, ಅದರ ಹಿಂದೆ ರಾಜಕೀಯ ಒತ್ತಡಗಳು ಇರಬಹುದು ಅನ್ನೋ ಚರ್ಚೆಯೂ ಕೂಡ ಜೋರಾಗಿನೇ ನಡೀತಾ ಇದೆ. ಅಂದಹಾಗೆ 2025ರ ಜುಲೈನಲ್ಲಿ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಧನ್ಕರ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ರು. ಅವರ ರಾಜೀನಾಮೆಯೂ ಕೂಡ ತ್ವರಿತವಾಗಿ ಅನುಮೋದನೆಗೊಂಡಿತ್ತು. ರಾಜೀನಾಮೆ ಕೊಟ್ಟ ಧನ್ಕರ್ ಈ ವರ್ಷ ಜನವರಿಯಲ್ಲಿ ಆಸ್ಪತ್ರೆಗೆ ದಾಖಲಾಗುವವರೆಗೂ ಎಲ್ಲಿಯೂ ಕೂಡ ಅವರು ಕಾಣಿಸ್ಕೊಂಡಿರಲಿಲ್ಲ. ಈ ಧನ್ಕರ್ ಅವರು ಮೋದಿ ಮತ್ತು ಅಮಿತ್ ಶಾ ಜೋಡಿಯ ನೆಚ್ಚಿನವರೇ ಆಗಿದ್ರು. ಮೋದಿ ಮತ್ತು ಅಮಿತ್ ಶಾ ಜೋಡಿ ಮತ್ತು RSS ಅನ್ನ ಧನ್ಕರ್ ಅವರು ಚಾಕಚಕ್ಯತೆಯಿಂದ ನಿಭಾಯಿಸ್ತಾ ಇದ್ರು. ರಾಜ್ಯಸಭೆಯಲ್ಲಿ ಅಧ್ಯಕ್ಷರಾಗಿ ಧನ್ಕರ್ ವಿರೋಧ ಪಕ್ಷಗಳ ಧ್ವನಿಯನ್ನ ಹತ್ತಿಕ್ಕುವಲ್ಲಿ ಯಶಸ್ವಿಯೂ ಕೂಡ ಆಗಿದ್ರು. ವಿಪಕ್ಷಗಳ ನಾಯಕರು ಮತ್ತು ಸದಸ್ಯರಿಗೆ ಸಂಸತ್ತಿನೊಳಗೆ ಮಾತನಾಡೋದಕ್ಕೆ ಕಡಿಮೆ ಸಮಯ, ಕಡಿಮೆ ಅವಕಾಶವನ್ನು ಅವ್ರು ಕೊಡ್ತಾ ಇದ್ರು. ಮೋದಿ ಶಾ ಜೋಡಿಯ ನಿಷ್ಠಾವಂತ ಕಾರ್ಯಕರ್ತನಂತೆ ಕೆಲಸ ಮಾಡ್ತಾ ಇದ್ರು. ಹೀಗಾಗಿನೇ ಧನ್ಕರ್ ಅವರು ಪಕ್ಷಪಾತ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷದ ಸದಸ್ಯರು ಗಂಭೀರ ವಿಚಾರಗಳನ್ನು ಚರ್ಚೆಗೆ ತರದಂತೆ ತಡಿತಾ ಇದ್ದಾರೆ. ಆದರೆ ಬಿಜೆಪಿ ಸದಸ್ಯರಿಗೆ ಅವ್ರಿಗೆ ಬೇಕಾದ ವಿಷಯಗಳನ್ನು ಮಂಡಿಸೋದಕ್ಕೆ ಮತ್ತು ಚರ್ಚೆ ಮಾಡೋದಕ್ಕೆ ಅವಕಾಶವನ್ನು ನೀಡ್ತಾ ಇದ್ದಾರೆ ಅಂತ ವಿಪಕ್ಷಗಳು ಆರೋಪ ಮಾಡಿದ್ವು. 2024ರ ಡಿಸೆಂಬರ್ 10ರಂದು ವಿರೋಧ ಪಕ್ಷಗಳು ಇಂಡಿಯಾ ಮೈತ್ರಿಕೂಟ ಧನ್ಕರ್ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಸಲ್ಲಿಸಿತ್ತು. ಸಂಸತ್ತಿನ ಇತಿಹಾಸದಲ್ಲಿ ಉಪರಾಷ್ಟ್ರಪತಿ ವಿರುದ್ಧ ಅವಿಶ್ವಾಸ ಮಂಡನೆ ಆದದ್ದು ಇದೇ ಮೊದಲು. ಆ ಅವಿಶ್ವಾಸ ನಿರ್ಣಯ ಒಂದು ತಿರುವಿನ ಬಿಂದುವಾಗಿತ್ತು. ಇದು ಧನ್ಕರ್ ಅವರ ಆತ್ಮಾಭಿಮಾನಕ್ಕೆ ಪೆಟ್ಟನ್ನು ಕೊಟ್ಟಿತ್ತು. ಆ ಬಳಿಕ ಅವರು ರಾಜ್ಯಸಭೆ ಟಿವಿಗೆ ತಾವು ಸಂಸತ್ತಿನ ಒಳಗೆ ಅಥವಾ ಹೊರಗೆ ಮಾತನಾಡೋದನ್ನು ಮಾತ್ರನೇ ಹೆಚ್ಚಾಗಿ ಫೋಕಸ್ ಮಾಡುವಂತೆ ಸೂಚನೆಯನ್ನು ನೀಡಿದ್ರು ಅಂತ ಹೇಳಲಾಗುತ್ತೆ. ಇದು ಮೋದಿ ಮಾತ್ರನೇ ಎಲ್ಲೆಡೆ ಫೋಕಸ್ ಆಗಿರಬೇಕು ಅಂತ ಬಯಸೋ ಮೋದಿ ಮತ್ತು ಅಮಿತ್ ಶಾ ಜೋಡಿಗೆ ಇಷ್ಟ ಆಗಿರಲಿಲ್ಲ. ಧನ್ಕರ್ ಅವರನ್ನ ಮೋದಿ ಶಾ ಜೋಡಿ ದೂರ ಇಡೋದಕ್ಕೆ ಆರಂಭ ಮಾಡಿತ್ತು. 2025ರ ಏಪ್ರಿಲ್ ಹೊತ್ತಿಗೆ ಪ್ರಧಾನಮಂತ್ರಿ ಮತ್ತು ಹಿರಿಯ ಸಚಿವರು ಉಪರಾಷ್ಟ್ರಪತಿ ಕಚೇರಿಯೊಂದಿಗೆ ಸಂವಹನವನ್ನೇ ನಿಲ್ಲಿಸಿಬಿಟ್ಟಿದ್ರು. ಇದರಿಂದ ಕೋಪಗೊಂಡ ಧನ್ಕರ್ ತಮ್ಮ ಅಸಮಾಧಾನವನ್ನ ಹೊರಹಾಕೋದಕ್ಕೆ ಆರಂಭ ಮಾಡಿದ್ರು. ಅವರು ರೈತರ ವಿಷಯದ ಬಗ್ಗೆ ಸಾರ್ವಜನಿಕವಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ರು. ತಮ್ಮನ್ನ ತಾವು ರೈತರ ನಾಯಕ ಅಂತ ಭಾವಿಸಿದ್ರು.
ರೈತರ ವಿಚಾರವಾಗಿ ಸರ್ಕಾರದ ನೀತಿಗಳನ್ನು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರು. ಅವರು ವಿರೋಧ ಪಕ್ಷಗಳ ನಾಯಕರನ್ನ ಭೇಟಿ ಮಾಡಿ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಪ್ರಜಾಪ್ರಭುತ್ವವನ್ನ ಸರ್ವಾಧಿಕಾರಿಯಂತೆ ನಡೆಸೋದಕ್ಕೆ ಆಗೋದಿಲ್ಲ ಅಂತ ವಿಪಕ್ಷದ ನಾಯಕರೊಂದಿಗೆ ಧನ್ಕರ್ ಹೇಳಿದ್ರು ಅಂತ ತಿಳಿದು ಬಂದಿದೆ. ಈ ಹೇಳಿಕೆ ದಿಲ್ಲಿ ದರ್ಬಾರ್ ನಡೆಸ್ತಾ ಇರೋ ಮೋದಿ ಶಾ ಜೋಡಿಯನ್ನ ತಲುಪಿತ್ತು. ಇದೆಲ್ಲದರ ಪರಿಣಾಮ ಮೋದಿ ಶಾ ಜೋಡಿಯ ವಿಶ್ವಾಸಾರ್ಹ ಧನ್ಕರ್ ಸಂಪೂರ್ಣವಾಗಿ ನಂಬಲಾಗದ ವ್ಯಕ್ತಿಯಾಗಿ ಕಾಣಿಸ್ಕೊಂಡ್ರು. ರಾಜ್ಯಸಭೆಯಿಂದಾನೇ ಹೊರಬಂದ್ರು, ಮೌನಕ್ಕೆ ಜಾರಿದ್ರು. ಈಗ ರಾಜ್ಯಸಭೆಯಿಂದ ನಿವೃತ್ತರಾದ ಸದಸ್ಯರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿಯವರ ಭಾಷಣದ ಸ್ವರೂಪ ಇಲ್ಲಿ ಗಮನಾರ್ಹವಾಗಿದೆ. ಅವರು ಸದಸ್ಯರ ಸೇವೆಯನ್ನ ಕೊಂಡಾಡಿ ಸಂಸತ್ತಿನ ಕಾರ್ಯಾಚರಣೆ, ಪ್ರಜಾಪ್ರಭುತ್ವದ ಮಹತ್ವ ಮತ್ತು ಅಭಿವೃದ್ಧಿ ಹಾಗೂ ರಾಜಕೀಯದ ಬಗ್ಗೆ ಅಬ್ಬರದ ಭಾಷಣವನ್ನ ಮಾಡಿದ್ರು. ಹಲವು ರಾಜ್ಯಸಭಾ ಸದಸ್ಯರನ್ನ ಕೊಂಡಾಡಿದ್ರು. ಆದರೆ ಧನ್ಕರ್ ಅವರ ಪಾತ್ರವನ್ನ ಸಂಪೂರ್ಣವಾಗಿ ಅವರು ಕಡೆಗಣಿಸಿದ್ರು. ಅವರ ಧೋರಣೆಯನ್ನ ಜಾಣ ಮೌನ ಮತ್ತು ಉದ್ದೇಶಪೂರ್ವಕ ಕಡೆಗಣನೆ ಅಂತ ಕರೆಯಲಾಯಿತು. ಈ ವಿಷಯವನ್ನ ವಿರೋಧ ಪಕ್ಷಗಳು ಕೂಡ ಗಂಭೀರವಾಗಿ ಎತ್ಕೊಂಡಿದ್ದಾವೆ. ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಅವರು ಇದಕ್ಕೆ ತೀವ್ರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದು ಸಂಸತ್ತಿನ ಪರಂಪರೆಗಳಿಗೆ ವಿರುದ್ಧ ಆಗಿದೆ ಅಂತ ಟೀಕೆ ಮಾಡಿದ್ದಾರೆ. ರಾಜ್ಯಸಭೆಯ ಅಧ್ಯಕ್ಷರಾಗಿದ್ದ ವ್ಯಕ್ತಿಯ ಸೇವೆಯನ್ನ ಇಂತಹ ವೇದಿಕೆಯಲ್ಲಿ ಗುರುತಿಸದೇ ಹೋಗೋದು ಕೇವಲ ವೈಯಕ್ತಿಕ ಅವಮಾನ ಅಲ್ಲ, ಸಂಸತ್ತಿನ ಗೌರವಕ್ಕೂ ಕೂಡ ಧಕ್ಕೆಯಾಗಿದೆ. ಜೊತೆಗೆ ಧನ್ಕರ್ ಅವರ ರಾಜೀನಾಮೆಯ ಹಿಂದಿನ ಕಾರಣಗಳ ಬಗ್ಗೆ ಸರ್ಕಾರ ಸ್ಪಷ್ಟನೆಯನ್ನ ಕೊಡಬೇಕು ಅಂತ ರಮೇಶ್ ಅವರು ಒತ್ತಾಯ ಮಾಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳು ಕೇವಲ ಒಂದು ಕಾರ್ಯಕ್ರಮದ ಪ್ರೋಟೋಕಾಲ್ ಉಲ್ಲಂಘನೆ ಅನ್ನೋದಕ್ಕಿಂತ ರಾಜಕೀಯ ವೈರುಧ್ಯವನ್ನ ಸೂಚಿಸುತ್ತೆ. ಧನ್ಕರ್ ಅವರ ರಾಜೀನಾಮೆ, ಅವರ ಹೆಸರು ಪ್ರಸ್ತಾಪ ಆಗದೇ ಇರೋದು, ಇದೆಲ್ಲವೂ ಬಿಜೆಪಿಯೊಳಗಿನ ಆಂತರಿಕ ಬಿಕ್ಕಟ್ಟನ್ನ ಸೂಚಿಸುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.